ಹಿಂದೆ ಬರಪ್ಪ. ಎಲ್ಲರೂ ಒಂದೇ ಕಡೆ ಬೇಗ ಹೋಗ್ರಿ ಬೆಳಿಗ್ಗೆ ನಾಲ್ಕು ಜನ ಫೋನ್ ಇಲ್ಲ ಸೀನಾ ಫೋನ್ ಇದೆಯಾ ಕೊಡಲಿ ಮೊಬೈಲ್ ಇದ್ರೆ ಕೊಟ್ಬಿಡಿ. ಏನಿದೆಯಾ ಇಲ್ಲ ಇಲ್ಲ ಏನು ನಂಜೇಗೌಡ ಮಾತ್ರ ಒಳಗಡೆ ಬಿಡ್ತೀರಂತೆ? ಇಲ್ಲ ಸರ್. ಸ್ಪೆಷಲ್ ಕೊಟ್ಟ ನಾವು ಇಲ್ಲ ಸರ್, ಯಾರು ಬಿಡಲೇ ಇಲ್ಲ. ಇನ್ನೇನು ಬಿಡ್ರಿ ಒಳಗಡೆ ಎಲ್ಲಿ ಸರ್ ಟಿ ವಿಯಲ್ಲಿ ಬರ್ತಾ ಇದ್ದಲ್ರಿ ನಂಜೇಗೌಡ ಬಿಟ್ಟಿದ್ರು ಪ್ರತಿ ಸಾರಿ ಇದೇ ಆಗೋಕ್ಕಿಂತ ಇಲ್ಲ ಸರ್, ಏನು ಮಾರ್ಕೊಂಬಿಟ್ರಿ ಕಾಂಗ್ರೆಸ್ ನೀವು ಯಾವುದೇ ರೀತಿ ಇಲ್ಲ ಸರ್. ಮತ್ತೆ ಟಿ ವಿಯಲ್ಲಿ ಬರ್ತಾವ್ರು ಸುಮ್ಮನೆ ಆಗ್ತಾರೆ ಹಂಗೆ ಟಿ ವಿಯಲ್ಲಿ ಹಂಗಾರೆ ನಂಜೇಗೌಡನಿಗೆ ಏನೋ ಮಾರ್ಕೊಂಬಿಡ್ರಿ ಕಾಂಗ್ರೆಸ್ ಡಿಸ್ಟಿಕಲ್ಲೇ ನಿಮ್ಮ ಕೆಲಸ ನೀವು ಮಾಡಿ 100% ನೋಡ್ತಾ ಇದ್ದೀವಿ ನಿಮ್ಮ ಅವತಾರ ನೋಡ್ತಾ ಇದ್ದೀವಿ ನಾವು ಇಲ್ಲ ಅದು ಮಾರ್ಕೊಂಬಿಟ್ರೆ ಹೇಳ್ಬಿಟ್ಟು ನಾವು ಕೊಟ್ಬಿಡ್ತೀವಿ ಆ ಕಡೆ ಚುನಾವಣೆಯನ್ನು ತುಂಬ ಪ್ರತಿಷ್ಠಿತೆಯಾಗಿ ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದರೆ ಕೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು MLAಗಳ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆನ ಕಬಳಿಸಕ್ಕೆ ಹೊರಟಿದ್ದಾರೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮುಳಬಾಗಲ್ ತಾಲೂಕಿಂದ 3 ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ. 2 ಜೆಂಟು ಮತ್ತು 1 ಲೇಡಿ. 3 ಕೆಲವೇ ಹೊತ್ತಲ್ಲಿ ಗೆಲ್ತಾರೆ. ಅದನ್ನು ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ವೋಟ್ ಮಾಡೋಕ್ಕೆ ಒಳಗಡೆ ಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದು ಯಾರಿಗೆ ದಕ್ಕಬೇಕು ಅವ್ರಿಗೆ ದಕ್ಕಬೇಕನ್ನು ನಾನು ಕೇಳ್ಕೊತೀನಿ. ಆ್ಯಸ್ ಎ ಶಾಸಕರಾಗಿದ್ದೀವಿ, ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ. ಅದನ್ನು ಬಿಟ್ಟು ನಾವು ರೈತರ ಒಂದು ಹಕ್ಕನ್ನು ಕಬಳಿಸೋಕ್ಕೇನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಸಿಗಬೇಕನ್ನೋದು ನನ್ನ ವೇದನೆ, ನನ್ನ ಮನಸ್ಸಿನ ಮಾತು. ಅದು ಬಿಟ್ಟು ಇವರೊಂದು ಏನೋ ಕೋಟಿಗಟ್ಟಲೆ ಲೂಟಿ ಹೊಡಿಲಿಕ್ಕೆ ಏನು ಪ್ಲ್ಯಾನ್ ಮಾಡಿ ಹೊರಟಿದ್ದಾರೆ, ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ. ಸೊ ವೋಟರ್ಸ್ನ ಹೈಜಾಕ್ ಮಾಡಿದ್ದಾರೆ ಅಂತ ಆ ರೀತಿ ಒಂದು ಆರೋಪಗಳು ಬರ್ತಾ ಇದೆ. ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ. ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ 5 ಜನ ಆಯ್ಕೆ ಕಳಿಸ್ತಾ ಇದ್ದೆ. ಏಕೈಕ ವ್ಯಕ್ತಿ ಒಂದು ಕಡೆ 57 ಒಂದು ಕಡೆ 56 ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ. 5 ಅಂದರೆ ಇಷ್ಟೊತ್ತಾಯ್ತು ನನಗೆ. ನಾನೆಲ್ಲೂ ಇಲ್ಲ, ಒಲಿವದಲ್ಲೇ ಇದ್ದೆ. ನಾನು ಬೆಳಗ್ಗೆಯಿಂದ ಒಲಿವದಲ್ಲಿದ್ದೆ. ಅದಕ್ಕೆ ನಾನು ಮಾಧ್ಯಮದವ್ರು ನೋಡ್ಬಿಟ್ಟು ನಾನೇ ಖುದ್ದ ಓಡ್ ಬಂದೆ ಕರ್ಕೊಂಡು. ಏನು ಹೇಳಿ ಕುಡ್ಕೊಂಡು ನಾನೇ ಓಡ್ ಬಂದೆ. ಈಗ ಆನಂದ್ ರೆಡ್ಡಿನ ನಮ್ಮ ಸಿ ಎಮ್ ನಮ್ಮ ಶ್ರೀನಿವಾಸ್ ಅವ್ರ ತಾಯಿ ತೀರ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ. ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಗ್ಗೆ ತಿಳ್ಕೊಳ್ಳಿ, ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ. ನನಗೆ ಕೆಣಕಬಾರ್ದು, ನನ್ನ ಮುಂದೆ ನಡೆಯಲ್ಲ. ಈಗ ಕೇಳ್ಕೊಳ್ಳಿ, ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ. ಅವ್ರು ಕ್ಯಾಂಡಿಡೇಟ್ ಬರೋದು ಲೇಟ್ ಆಯಿತು. ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಬಂದೆ. ತಪ್ಪಾ? ಸೊ ಅದನ್ನು ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ? ಯಾಕಂದರೆ ಸೋಲಿನ ಭಯ ಕಾಣ್ತಾ ಇದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ಈಗ ಬಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವಿಜಯಗೌಡರು. ಏನು ಸರ್ ರೀಸನ್ ಏನಾದ್ರು? ಅಲ್ಲ ಸರ್, ಪ್ರತಿ ಸಾರ ಅವ್ರದ್ದೇನು ಸರ್ ದಬ್ಬಾಳಿಕೆ. ಮೊನ್ನೆ DCC ಬ್ಯಾಂಕಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಅಂತ ಒಬ್ಬ ಡೆಲಿಗೇಟ್ ಅಲ್ಲ, ಒಬ್ಬ ಏಜೆಂಟ್ ಅಲ್ಲ, ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು. ಇವತ್ತು ಕಡೆ ನಿಮ್ಮ ಮಾತಲ್ಲಿ ನೋಡಿದೆ ನೀವು, ಆಯ್ತಲ್ಲ, ತುಂಬ ಗಲಾಟೆ ಆಗ್ತದೆ. ಏನಕ್ಕೆ ಬರ್ತಾರೆ ಅವರು? ಯಾತಕ್ಕೆ ಬರ್ತಾರೆ ಅವರು? ಪ್ರಜಾಪ್ರಭುತ್ವದಲ್ಲಿ ಶಾಸಕರಾಗಿರಿ. ಏನು ನಿಮ್ದೇನು ದಬ್ಬಾಳಿಕೆ ರೌಡಿಸಮ್ ನಿಮ್ಮದು? ಹಂಗೆಲ್ಲ ಮಾಡಬಾರ್ದು. ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಇದು ಪ್ರಜಾಪ್ರಭುತ್ವ ಕಗ್ಗೋಲ ಇದು, ಅದಲ್ವಾ? ನಾನು ಶಾಸಕನಾಗಿದ್ದು, ನಾನು ಹೋದ್ನ ಒಳಗಡೆ, ಇಲ್ಲಿ ಪೊಲೀಸ್ ಹಾಕ್ಬಿಡ್ತಾರೆ. ಪೊಲೀಸ್ ಏನು ಏಜೆಂಟ್ರಾಗಿದ್ದಾರೆ? ಕಾಂಗ್ರೆಸ್ ಏಜೆಂಟ್ರಾಗಿದ್ದಾರೆ ಇವರು? ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗಿದೆ, ಅದಲ್ವಾ? ಹೊಣೆಗಾರಿಕೆ ಅವ್ರಿಗಿದೆ. ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಒಬ್ಬ ಶಾಸಕನಾಗಿ ಹೇಳ್ತೀನಿ, ಅದು ಮಾಡೋದು ತಪ್ಪು. ಅವರೇನೋ ಒಂದು ಮರ್ಯಾದೆ ಕೊಡ್ತಾರೆ. ಆ ಮನೆಗೆ ದೊಡ್ಡ ಮನಸ್ಸಿಗೆ ಮರ್ಯಾದೆ ಬೇಡವಾ? ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ? ಏನು ಕಾಂಗ್ರೆಸ್ ಇದೆ, ಸಿದ್ದರಾಮಯ್ಯನಾಗ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಎಲ್ಲ ತಪ್ಪು ಅಂತ ನನ್ನ ವಾದ ಅಷ್ಟೇ. ಹೌದು ಸರ್. ಸರ್, ನಾನು 1 ತಿಂಗಳಾಗಿದೆ ನಾನು ನಿದ್ದೆ ಮಾಡಿ. ಯಾಕಂದರೆ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನು ಕಬಳಿಸ್ಲಿಕ್ಕೆ ಯಾವತ್ತರ ಶಾಸಕರು ಹೊರಟಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕನ್ನೋದೇ 3 ಕ್ಯಾಂಡಿಡೇಟ್ ತೊಗೊಂಡಿದ್ದೀನಿ. ಎಷ್ಟು? 3 ಕ್ಯಾಂಡಿಡೇಟ್ ಹಾಕಿದ್ದೀನಿ ನಾನು. 3 ಗೆಲ್ಲಬೇಕಂತ 25 ದಿವಸದಿಂದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ. ಖಂಡಿತವಾಗ್ಲೂ ರೈತರಿಗೆ ಸಿಕ್ಕುತ್ತೆ, ರೈತರಿಗೆ ಸಿಗಬೇಕು. ಅದರ ಹಕ್ಕು ರೈತರಿಗೆ ಸಿಗಬೇಕಂತ ನನ್ನ ವಾದ ಅಷ್ಟೇ. ಸರ್, ಮುಳಬಾಗಲಲ್ಲಿ ಯಾರು ವರ್ಸಸ್ ಯಾರು ಎಲೆಕ್ಷನ್ ನಡೆದಿದೆ ಅಂತ ನಿಮ್ಮ ಪ್ರಕಾರ? ಈಗ ಕೆಲವೇ ಹೊತ್ತಲ್ಲಿ ಡೆಲಿವರಿ ಆಗೋ ಟೈಮಲ್ಲಿ ಈಗ ಮಗು ಕೇಳ್ತಿಲ್ಲ ಗುರು. ಅಲ್ಲ ಸರ್, ಈಗ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದೇ ಬೇರೆ, ಈಗ ಕ್ಯಾಂಡಿಡೇಟ್ಸಲ್ಲಿ ನಡೀತಾ ಇರೋದು ಬೇರೆ ಅಂತ ಮಾತುಗಳು. ಇಲ್ಲ, ಖಂಡಿತವಾಗ್ಲೂ ತ್ರಿಕೋನ ಸ್ಪರ್ಧೆಯಲ್ಲಿ ಕಾಡೇಪಲ್ಲಿ ನಾಗರಾಜ್ ಅವರು ಫೈಟ್ ಮಾಡ್ತಾರೆ, ಅದಲ್ಲ. 1-to-1 ಫೈಟಲ್ಲಿ ನಮ್ಮ ಶ್ಯಾಮೇಗೌಡರು ಗೆಲ್ತಾರೆ.
ಲಕ್ಷ್ಮೀಪ್ರಿಯ ಅವರು ಲೇಡೀಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ, ಅಷ್ಟು ಆಶೀರ್ವಾದ ಕೊಟ್ಟವರೆ ಗೆಲ್ತಾರೆ. ತ್ರಿಕೋಣ ನನಗೆ ಗೊತ್ತಿಲ್ಲ ಸರ್, 35 ಡೆಲಿಗೇಟ್ಗಳು ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡು ಬಂದವ್ರೆ. ಆ ಹೆಣ್ಮಕ್ಳು ಆ ತಾಯಂದಿರು ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ಆಗಿದೆ. ಇಲ್ಲ, ತ್ರಿಕೋಣ ಸ್ಪರ್ಧೆ ನಡೆದಿಲ್ಲ ಅಂತ ಮಾತುಗಳು. ಇಲ್ಲ ತ್ರಿಕೋಣ ಸ್ಪರ್ಧೆ ನಡೆದಿದೆ, ಖಂಡಿತವಾಗಿ ನಡೆದಿದೆ. ಕೆಲವು ಹೊತ್ತಲ್ಲಿ